ಗುರು ಈಗ ನಮ್ಮ ಮಾನ್ಸೂನ್ ರೈಡ್ನ ಡೇ 2 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿದ್ದೀಗ ನಮ್ದು ನೆಕ್ಸ್ಟು ಕಳಸ ಅಷ್ಟೇನಾ? ಡೇ 2 ಕಳಸದಿಂದ ನೆಕ್ಸ್ಟು ಡೇ 2 ವ್ಲಾಗ್ ಬಂದು ಇವಾಗ ಮೊದಲು ಕಳಸ ಸಂಸೆ ಕುದುರೆಮುಖ ಹೋಗೋಣವಾ? ಫುಲ್ ಎಲ್ಲ ಇವಾಗ ಪ್ಯಾಕ್ ಆಗಿದೆ, ಗಾಡಿ ಕಟ್ಕೊಂಡು ಹೋಗ್ತಾ ಇರೋದು. ಗುರು ಬೆಳಿಗ್ಗೆ ಎದ್ದು ರೆಡಿಯಾಗಿ ಟಿಫನ್ ಮಾಡಿ ಚಿಕ್ಕಮಗ್ಳೂರು ಬಿಡೋವಷ್ಟರಲ್ಲೇ 10 ಗಂಟೆ ಆಗೋಗ್ಬಿಟ್ಟೈತೆ. ಹೆವಿ ಲೇಟ್ ಆಗೋಯ್ತು ಮಾತ್ರ. ಈಗ ಸೌಂದರ್ಯ ಆಂಟಿ ಹೋಟೆಲಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ 2 ಅವರ್ ತೋರಿಸ್ತಾ ಇದೆ ಕಳ್ಸಾಗೆ. 12 ಗಂಟೆನಾ ಹಂಗಾರೆ? ಇವಾಗ 10 ಗಂಟೆ ಅಂದರೆ 2 ಅವರು ಹೋಗೋಷ್ಟರಲ್ಲಿ 12 ಗಂಟೆ. 11:30 ಅಷ್ಟರಲ್ಲಿ ರೀಚ್ ಆಗಬೇಕು. ಏನ್ನ ಬೇಕಾದರೂ ಕ್ಯಾಚ್ ಮಾಡ್ಬೋದು, ಆದರೆ ಈ ಟೈಮ್ನ ಕ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟೇ ಬೇಗ ರೆಡಿಯಾಗಿ ಬೇಗ ಹೊರಡೋಣ ಅಂದ್ಕೊಂಡ್ರು ಆಗೋದೇ ಇಲ್ಲ. ಅದಾಗ ಟೈಮೇ ಆಗುತ್ತೆ. ಓಕೆ ಬನ್ನಿ, ಈಗ ಕಳ್ಸಾಗ ಹೋಗ್ಬಿಟ್ಟು ಸಿಗ್ತೀವಿ. ಇದು ನೋಡಿ ಹೆಂಗೈತೆ, ಸಖತ್ತಾಗೈತೆ ಗುರು ಈ ಸ್ಪಾಟ್ ಮಾತ್ರ. ವಾವ್, ಬ್ಯೂಟಿಫುಲ್. ಈಗ ಹೆಂಗೈತೆ ಸ್ಪಾಟು? ಬಿಸಿಲು ಮಳೆ ಅಂತಾರೆ ಇದಕ್ಕೆ. ಬಿಸಿಲು ಇದೆ, ಮಳೆನೂ ಬರ್ತಾ ಇದೆ, ನದಿನೂ ಚೆನ್ನಾಗೈತೆ, ರೋಡು ಚೆನ್ನಾಗೈತೆ, ನೀನು ಚೆನ್ನಾಗಿದ್ಯಾ? ಆಗುತ್ತೆ ಗುರು. ಫೈನಲಿ ಕಳ್ಸಾಕ್ ಬಂದಿದ್ದೀವಿ. ಈಗ ಫಸ್ಟು ಈಗ ಕಳ್ಸೋದಲ್ಲಿ ಸೂರ್ಮನೆ ಫಾಲ್ಸು ಮತ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಐತೆ, ನೋಡ್ಕೊಂಡ್ಬಿಡ್ತೀವಿ ಹತ್ರದಲ್ಲಿ. ಆಮೇಲೆ ಯಾವ ಪ್ಲೇಸ್ಗೆ ಹೋಗೋದು ಡಿಸೈಡ್ ಮಾಡಬೇಕು. ಮೊದಲು ಇವಾಗ ಸೂರ್ಮನೆ ಫಾಲ್ಸ್ಗೆ ಹೋಗೋಣ. ಸೂರ್ಮನೆ ಫಾಲ್ಸ್ ರೋಡ್ ಅಂತೂ ಸಕ್ಕತ್ತಾಗೈತೆ, ಕಾಂಕ್ರೀಟ್ ರೋಡ್ ಹಾಕೋರೆ. ಅಣ್ಣ ಫಾಲ್ಸ್ಗೆ ಹೆಂಗೆ ಹಿಂಗಂತ ಗುರು? ಕಾಂಕ್ರೀಟ್ ರೋಡ್ ಆಯಿತು, ಇವಾಗ ಮಣ್ ರೋಡು, ಆಫ್ ರೋಡಿಂಗ್ ಇಲ್ಲಿಂದ. ಅಷ್ಟೊಂದೇನು ಹಾಳಾಗಿಲ್ಲ, ಹೋಗ್ಬೋದು ಆರಾಮಾಗೆ. ಸೂರ್ಮನೆ ಫಾಲ್ಸ್ಗೆ ಹೋಗೋಕ್ಕೆ ಟಿಕೆಟ್ ಬೇರೆ ತೊಗೋಬೇಕು. ಒಬ್ರಿಗೆ 30 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಆಮೇಲೆ ಎಂಟ್ರಿ ಒಳಗಡೆ. ಗೈಸ್ ನೋಡಿ ಹಿಂಗಿದೆ ರೋಡು. ಟ್ರೆಕ್ ಮಾಡಿಕೊಂಡು ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಹಿಂಗೆ ಬೆಟ್ಟದ ಮೇಲಿಂದ ಹಿಂಗೆ ಬೀಳ್ತಾ ಇರುತ್ತೇನೋ ಫಾಲ್ಸ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಬಟ್ ಈ ಟ್ರೆಕ್ಕಿಂಗ್ ರೋಡೇ ಸಕ್ಕತ್ತಾಗಿದೆ. ಗುರು ಫಾಲ್ಸ್ ಹತ್ರ ಬಂದ್ವಿ. ಈಗ ಜನಗಳೆಲ್ಲ ಕೂಗಾಡ್ತಾವ್ರು, ಯಾರೋ ಹುಡುಗರು. ಫೋಟೋ ವಿಡಿಯೋಗಳಲ್ಲೆಲ್ಲ ಫೋನಲ್ಲಿ ನೋಡಕ್ಕೆ ಚಿಕ್ಕ ಫಾಲ್ಸ್ ತರ ಕಾಣಿಸ್ತವೆ, ಇದು ದೊಡ್ಡ ಫಾಲ್ಸು. ಸ್ವಲ್ಪ ಜಾಸ್ತಿ ಹೈಟಿಂದಾನೇ ಬೀಳ್ತಾ ಇದೆ. ಹಿಂಗೈತೆ ಅಲ್ವಾ? ಹಿಂಬದೇವಿಕಾ
ಇರೋ ಸಕ್ಕತ್ತಾಗಿದೆ ಮಾತ್ರ ಸೂರ್ಮನೆ ಫಾಲ್ಸ್. ವಾಟರ್ ಅಂತೂ ಫುಲ್ ಫ್ರೆಶ್ ಆಗಿದೆ. ನನ್ಗಂತೂ ತಡ್ಕೊಳಕ್ ಆಯ್ತಲ್ಲ, ಬಿದ್ದು ಒದ್ದಾಡ್ಬಿಡ್ತೀನಿ ಇವಾಗ. ದೇವಿಕಂಗ್ ನಾನ್ ಬಟ್ಟೆ ತಗೊಂಬ ಅಂದ್ರೆ ಬಟ್ಟೆನೇ ತಗೊಂಬಂದಿಲ್ಲ. ಅವಳು ಆಟ ಆಡಲ್ಲ, ನಾನು ಆಟ ಆಡಕ್ಕೂ ಬಿಡಲ್ಲ. ಆಟ ಆಡು ಅಂದ್ರೆ ಬೇಡ ಅಂದ್ರು. ಆಗ್ತಾ ಇಲ್ಲ, ಹೊಂಟೋಗ್ಬಿಡ್ತೀನಿ ಈಗ. ಹೆಂಗಿದೆ ದೇವಿಕ ಸೂರ್ಮನೆ ಫಾಲ್ಸು? ಬಾ ದೇವಿಕ ಆಟ ಆಡೋಣ. ಹೋಗು. ಏನ್ ಬಟ್ಟೆ ನೆಂದೋಗುತ್ತೆ. ಬಂದಿರೋದೇ ನೆನ್ಯಕ್ಕೆ, ಬಂದಿರೋದೇ ಮಾನ್ಸೂನ್ ಸೈಡು. ಬಾ ನೆನ್ಯೋಣ. ಸಕ್ಕತ್ತಾಗಿದೆ ಮಾತ್ರ. ಹೋಗಿಲ್ಲ ನಾವು. ಗುರು ಇಲ್ಲಿ ನೋಡಿದ್ರೆ ಇಲ್ಲಿ ಆರಾಮಾಗಿ ನಿಂತ್ಕೊಂಡಿದೀನಿ. ಫಾಲ್ಸ್ ಹತ್ರ ಹೋದ್ರೆ ನೀರೊಳಗೆ ನಿಂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಗಾಳಿ ಬೀಸ್ತಾ ಇತ್ತು ಅಲ್ಲಿ. ಸಿಕ್ಕಾಬಟ್ಟೆ ಗಾಳಿ. ಬಾಯ್ ಬಾಯ್ ಸುರ್ಮನೆ ಫಾಲ್ಸ್. ಹೇಳಮ್ಮ ನೆಕ್ಸ್ಟ್ ಎಲ್ಗಮ್ಮ? ಗುರು ಇವಾಗ ಸೂರ್ಮನೆ ಫಾಲ್ಸ್ ಅಲ್ಲಿ ಫುಲ್ ಆಟ ಆಡಿ ಹೋಗ್ತಾ ಇದೀವಿ. ಟೈಮ್ ಬೇರೆ 2 ಅವರ್ ಟೈಮ್ ಇಲ್ಲೇ ವೇಸ್ಟ್ ಆಗೋಯ್ತು. ಬಂದಿದ್ದೇ ಲೇಟಾಗೆ. ಕಳಸದಲ್ಲಿ ಯಾವ್ದಾವ್ದೋ ಜಾಗ ಹೋಗೋಣ ಅಂತ ಲಿಸ್ಟ್ ಮಾಡ್ಕೊಂಡಿದ್ವಿ, ಎಲ್ಲೂ ಹೋಗಕ್ ಆಗ್ಲಿಲ್ಲ. ಗುರು ಇವಾಗ ನೆಕ್ಸ್ಟ್ ಪ್ಲೇಸ್ ಬಂದು ಯಾವುದು? ಹ್ಯಾಂಗಿಂಗ್ ಬ್ರಿಡ್ಜ್, ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್. ಈಗ ಯಾವ್ದು ಜಾಗ? ಶೇಕ್ ಆಗ್ತಾ. ವಾ, ಶೇಕ್ ಆದ್ರೆ ಹೆಂಗಾಗುತ್ತಲ್ವಾ? ಚಿಟ್ಟೆ ಹಾರಿದ್ದು ಇಲ್ಲಿ, ಚಿಟ್ಟೆ ಹಾರ ಹೋಗ್ತಾ ಇದ್ ನಾವು. ಗುರು ಇದೆ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್. ವಾ, ಹಿಂಗೆ ಸ್ಪ್ರಿಂಗ್ ಆಡ್ದಂಗೆ ಆಡ್ತಾ ಇದ್ ಮೇಲೆ ಕೆಳಗೆ. ಗುರು ಇವಾಗ ಕಳಸ ಬ್ರಿಡ್ಜ್ ನೋಡಿ ಆಯಿತು. ಇವಾಗ ನೆಕ್ಸ್ಟು ಸಂಸೆಗೆ ಹೋಗೋದಾ ಇಲ್ಲ ಹೊರನಾಡಿಗೆ ಹೋಗೋದಾ ಗೊತ್ತಾಗ್ತಾ ಇಲ್ಲ. ಈ ಹೆವಿ ಟೈಮ್ ಆಗೋಗ್ಬಿಟ್ಟು ಲೇಟಾಗಿ ಹೋಗಿರೋದ್ರಿಂದ ಫುಲ್ ಕನ್ಫ್ಯೂಸ್ ಆಗ್ತೈತೆ. ನಾನು ಸಂಸೆ ರೂಟಿಂದ ಸಂಸೆಗೆ ಹೋಗಿ ಗಣಪತಿ ಟೆಂಪಲ್ ನೋಡ್ಕೊಂಡು ಕುದುರೆಮುಖ ಹೋಗಿ ಹಂಗೆ ಆಗೋಗ್ಬೇಗ ಹೋಗೋಣ ಅಂದ್ಕೊಂಡ್ವಿ. ದೇವಿಕಾ ನೋಡಿದ್ರೆ ಹೊರನಾಡಿಗೆ ಹೋಗ್ಬೇಕು ಅಂತ ಅವಳೆ. ನೋಡ್ಬೇಕು ಈಗ ಏನು ಮಾಡೋದಂತ. ಗುರು ಇವಾಗ ಟೈಮು 5:30. ಹೊಟ್ಟೆ ಬೇರೆ ಹಸಿತಾಯಿತ್ತು. ಸ್ನ್ಯಾಕ್ಸ್ ಗೀಕ್ಸ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಫುಲ್ಲು ಪ್ಲ್ಯಾನ್ ಚೇಂಜ್. ಈಗ ಯಾಕೋ ನಮ್ಮ ಪ್ಲ್ಯಾನೇ ಉಲ್ಟಂಪಲ್ಟ ಆಯ್ತೈತೆ. ಟೈಮು ಸಾಕಾಗ್ತಾಯಿಲ್ಲ. ಇಲ್ಲಿಂದ ಇವಾಗ ಸಂಸೆ ಕುದುರೆಮುಖ ರೋಡಲ್ಲಿ ಆಗುಂಬೆಗೆ ಹೋಗೋಕ್ಕೆ 90 ಕಿಲೋಮೀಟ್ರ್ ಆಗುತ್ತೆ. 90 ಕಿಲೋಮೀಟ್ರ್ ನಾವು ಹೋಗೋ ಅಷ್ಟರಲ್ಲಿ ಆಗುಂಬೆಗೆ ನೈಟ್ ಆಗೋಗ್ಬಿಡುತ್ತೆ. ಅದಕ್ಕೆ ನೈಟ್ ಜರ್ನಿ ಬೇಡ ಅಂದ್ಬಿಟ್ಟು ಇವಾಗ ಹೊರನಾಡಿಗೆ ಹೋಗ್ಬಿಟ್ಟು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಕೈ ಮುಕ್ಕೊಂಡು ಅಲ್ಲೇ ಊಟ ಗೀಟ ಮಾಡ್ಕೊಂಡು ನೈಟು ಅಲ್ಲೇ ಸ್ಟೇ ಮಾಡಿ ಬೆಳಿಗ್ಗೆ ಗೆದ್ದು ಆಗುಂಬೆಗೆ ಹೋಗೋ ಪ್ಲ್ಯಾನ್ ಈಗ. ಗೈಸ್ ಫೈನಲಿ ಇವಾಗ ಹೊರನಾಡಿಗೆ ಬಂದು ಒಂದು ಸಿಂಪಲಾಗಿ ಒಂದು ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಊಟ ಕೊಡ್ತಾರೆ, ಊಟ ಮಾಡ್ಕೊಂಡು ಬರೋಣ. ನಾಳೆ ಏನೋ ಫಂಕ್ಷನ್ ಅಂತ
ಪೂಜೆ ಇರೋ ಥರ ಆಯ್ತಮ್ಮ. ಆಷಾಢ ಶುಕ್ರವಾರ ಸಕ್ಕತ್ತಾಗಿ ಮಾಡೋದು ಈಗ ಡೆಕೋರೇಷನ್ ಎಲ್ಲ. ಗುರು ಫೈನಲಿ ದರ್ಶನ ಎಲ್ಲ ಮಾಡಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದಾಸೋಹದಲ್ಲಿ ಇವಾಗ ರೂಮ್ಗೆ ಹೋಗಿ ಮಲ್ಕೊಬಿಡ್ತೀವಿ ಅಷ್ಟೇ. ಡೇ ಟು ವ್ಲಾಗ್ ಎಂಡ್. ಅಷ್ಟೇ. ಬಾಯ್ ಬಾಯ್. ಬಾಯ್ ಬಾಯ್.